ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾಳೆ ಅಕ್ಷಯ ತೃತೀಯ ಇರೋದ್ರಿಂದ ಯಾವ ವಸ್ತುಗಳನ್ನು ತಂದರೆ ಮನೆಗೆ ಶುಭವಾಗುತ್ತದೆ, ಅದರ ಫಲಗಳೇನು, ಯಾವ ವಸ್ತುಗಳು ಯಾವ ಫಲಗಳನ್ನು ನೀಡುತ್ತವೆ ಅಂತ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಅಕ್ಷಯ ತೃತೀಯ ವಿಶೇಷ ಮಹತ್ವಗಳೇನು ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ನಾಳೆ ಅಕ್ಷಯ ತೃತೀಯ ಇರೋದ್ರಿಂದ ಯಾವ ವಸ್ತು ತಗೊಂಬಂದರೂ ಸಹಿತ ಅದು 3 ಪಟ್ಟು ಜಾಸ್ತಿ ಆಗುತ್ತೆ. ಆದ ಕಾರಣ ಬಂಗಾರ ಬೆಳ್ಳಿಯನ್ನೇ ತಗೊಬರ್ಬೇಕು ಅಂತ ಏನೂ ಇಲ್ಲ. ನಿಮಗೆ ಕೈಲಾದರೆ ತೊಗೊಂಬನ್ನಿ, ಇಲ್ಲ ಬೇರೆ ದನಕನ ವಸ್ತುಗಳು, ಮನೆಯಲ್ಲಿ ದಿನಸಿ ಸಾಮಾನುಗಳು, ಅದು ಅಡುಗೆ ಯೂಸ್ ಮಾಡೋವಂಥದ್ದಾಗಿರಲಿ, ಪೂಜೆಗೆ ಯೂಸ್ ಮಾಡೋವಂಥದ್ದಾಗಿರಲಿ, ಆ ವಸ್ತುಗಳನ್ನು ಸಹ ತೊಗೊಂಡು ಬಂದರೆ ಮನೆಯಲ್ಲಿ ಶುಭ ಕಾರ್ಯ ಆಗುವಂಥದ್ದು. ಈಗ ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಉಪ್ಪು ನಾಳೆ ನೀವು ತರೋದಾದರೆ ಸಾಲಬಾಧೆ, ನಿಮಗೆ ಎಷ್ಟೇ ಸಾಲ ಇದ್ದರೂ ಕೂಡ ಅದರಿಂದ ನಿಮಗೆ ಮುಕ್ತಿಯನ್ನು ಪಡಿತೀರಾ. ಉಪ್ಪನ್ನು ನೀವು ತೊಗೊಂಬರ್ಬಹುದು. ನಿಮಗೆ ಚಿನ್ನ ತೊಗೊಂಬರ್ಬೋದು. ಆಗ ಚಿನ್ನ ತೊಗೊಂಬಂದರೆ ತೊಗೊಂಬರೋಕ್ಕಾಗಲ್ಲ ಅಂತ ಅನ್ನೋರು ಉಪ್ಪನ್ನು ತೊಗೊಂಬಂದರೆ ತುಂಬ ಒಳ್ಳೆಯದಾಗುತ್ತೆ. ಇನ್ನು ಇಲ್ಲ ನಮ್ಮ ಹತ್ರ ದುಡ್ಡಿದೆ, ಚಿನ್ನ ಖರೀದಿ ಮಾಡ್ತೀವಿ ಅನ್ನೋರಾದರೆ ಚಿನ್ನವನ್ನು ನಾವು ತೊಗೊಂಬಂದರೆ ಧನ ಸಂಪತ್ತು ಜಾಸ್ತಿ ಆಗುತ್ತೆ. ಇದರಿಂದ ನಿಮಗೆ ಅಭಿವೃದ್ಧಿ ಹೊಂದುತ್ತೆ, ಹಣದ ಸಹಾಯ ಕೂಡ ನಿಮಗೆ ಲಭಿಸುತ್ತೆ. ಇದ್ರ ಜೊತೆ ಬೆಳ್ಳಿ, ಚಿನ್ನ, ಬೆಳ್ಳಿ ಇದರಲ್ಲಿ ಯಾವುದಾದ್ರೂ ತೊಗೊಂಬಂದರೂ ಕೂಡ ಬೆಳ್ಳಿಯನ್ನು ನೋಡೋದಾದರೆ ಮನಃಶಾಂತಿ. ನೀವು ಏನಾದರೂ ನಾಳೆ ಬೆಳ್ಳಿದು ದೀಪ ಆಗಲಿ, ಕುಂಕುಮ ಬಟ್ಲಾಗಲಿ, ಕಾಲ್ಗೆಜ್ಜೆ, ಈ ಥರ ಯಾವುದಾದ್ರೂ ಬೆಳ್ಳಿಯ ಸಾಮಾನು ನೀವು ತೊಗೊಂಡು ಬಂದರೆ ಮನಸ್ಸಿಗೆ ತೃಪ್ತಿ ಆಗುತ್ತೆ, ಮನಸ್ಸಿನಲ್ಲಿ ಶಾಂತಿ ದೊರಕುತ್ತೆ, ಮನಸ್ಸಿಗೆ ಏನೋ ಒಂಥರ ಶುಭ ಅನಿಸುತ್ತೆ, ಶಾಂತಿ ಅಂತ ಹೇಳಲಾಗುತ್ತೆ. ನೆಕ್ಸ್ಟು ನಾವು ನೋಡೋದಾದರೆ ಹೊಸ ಪೊರಕೆ ತೊಗೊಂಬಂದರೆ, ಹೊಸ ಪೊರಕೆ ಲಕ್ಷ್ಮಿ ಸಮಾನ ಅಂತ ಹೇಳಲಾಗುತ್ತೆ. ಪೊರಕೆಯನ್ನು ಕಾಲಲ್ಲಿ ತುಳಿಬಾರ್ದು, ಕಾಲಲ್ಲಿ ಒದಿಬಾರ್ದು, ನೆಟ್ಟಿಗೆ ನಿಲ್ಲಿಸಬೇಕು. ಇದೆಲ್ಲ ಲಕ್ಷ್ಮಿ ಸ್ವರೂಪ. ಪೊರಕೆನೂ ಕೂಡ ಲಕ್ಷ್ಮಿ ಸ್ವರೂಪ ಅಂತ ಹೇಳಲಾಗುತ್ತೆ. ಹೊಸ ಪೊರಕೆ ನೀವೇನಾದರೂ ನಾಳೆ ತಂದರೆ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಕಷ್ಟಗಳು, ಎಷ್ಟೇ ಕಷ್ಟಗಳಿದ್ದರೂ ಕೂಡ ಕ್ಷಣ ಮಾತ್ರದಲ್ಲಿ ನಿವಾರಣೆಯನ್ನು ಹೊಂದುತ್ತವೆ. ಆದ ಕಾರಣ ನೀವು ನಾಳೆ ಪೊರಕೆಯನ್ನು ಸಹ ತಗೊಂಬರ್ಬೋದು. ಇದೇನು ಜಾಸ್ತಿ ದುಡ್ಡಾಗಲ್ಲ ಅಲ್ವಾ. ಪೊರಕೆ ಕೂಡ ನೀವು ನಾಳೆ ತಂದರೆ ಶುಭ ಆಗುತ್ತೆ. ಇವೆಲ್ಲ ಲಕ್ಷ್ಮಿಗೆ ಸಂಬಂಧಪಟ್ಟಂಥ ವಸ್ತುಗಳು. ನಿಮಗೆ ದುಡ್ಡು ಜಾಸ್ತಿ ಇಲ್ಲ ಅಂತ ಅನ್ನೋದಾದರೆ ಚಿಕ್ಕ ಪುಟ್ಟ ಬದಲಾವಣೆಗಳನ್ನು ನೀವು, ಚಿಕ್ಕ ಪುಟ್ಟ ವಸ್ತುಗಳನ್ನು ಕೂಡ ನೀವು ಮನೆಗೆ ತರ್ಬೋದು. ನೆಕ್ಸ್ಟು ದಿನಸಿ ಸಾಮಾನು ನೋಡೋದಾದರೆ ಮನೆಗೆ ಬೇಕಾದಂಥ ಯಾವುದಾದ್ರೂ ದಿನಸಿ ಸಾಮಾನು ಆಗಿರ್ಬೋದು, ಉಪ್ಪು, ಸಕ್ಕರೆ, ಎಣ್ಣೆ, ಇಲ್ಲಿ ನನ್ನ ಮೇಲೆ ತೋರಿಸ್ತಾ ಇದ್ದೀನಲ್ಲ ಆ ಥರ ಯಾವುದೇ ಬೇಳೆ ಕಾಳುಗಳು, ಆಮೇಲೆ ಎಣ್ಣೆ ಆಗಿರಬಹುದು, ಆ ಥರ ಬೇಳೆ, ಸಕ್ಕರೆ, ಈ ಥರ ಬೆಲ್ಲ, ಈ ಥರ ದಿನಸಿ ಸಾಮಾನುಗಳು ನೀವೇನಾದರೂ ಮನೆಗೆ ನಾಳೆ ತೊಗೊಂಬಂದರೆ ದರಿದ್ರ ದೂರ ಆಗುತ್ತೆ ಅಂತ ಹೇಳಲಾಗುತ್ತೆ. ನಿಮ್ಮ ಮನೇಲಿ ಏನಾದರೂ ದರಿದ್ರ ಇದ್ದರೆ, ನಾವು ಏನು ದರಿದ್ರ, ನೀನು ಎದ್ದು ಕೆಲಸ ಮಾಡೋಕ್ಕಾಗಲ್ಲ, ಸೋಂಬೇರಿತನ ಅಂತ ಹೇಳಲಾಗುತ್ತಲ್ಲ, ಆ ಥರದ್ದು ದೂರ ಆಗುತ್ತೆ. ನೀವು ಈಗ ಜಾಸ್ತಿ ತೊಗೊಂಬರ್ಬೇಕು ರೇಷನ್ ಅಂತ ಇಲ್ಲ. ಮನೆಗೆ ನಿಂಗೆ ನಾಳೆ ಏನಾದರೂ ಅವಶ್ಯಕತೆ ಇದೆ, ಬೆಲ್ಲ ಆ ಥರದ್ದು ಏನಾದರೂ ಸ್ವೀಟ್ ಮಾಡೋಕ್ಕೆ, ಏನೇನೋ ಅರ್ಜೆಂಟ್ ಇರೋದು ಸ್ವಲ್ಪ ತೊಗೊಂಬಂದರೂ ಕೂಡ ಮನೆಗೆ ಅದು ಲಕ್ಷ್ಮೀ ಸ್ವರೂಪವಾಗಿ ನಿಮ್ಮ ಮನೆಯನ್ನು ಸೇರ್ತಾಳೆ ಅಂತ ಹೇಳಲಾಗುತ್ತೆ. ನೀವು ಆದಷ್ಟು ನೋಡ್ಕೊಳ್ಳಿ, ನಿಮ್ಮ ಬಜೆಟ್ ಮೇಲೆ ಎಷ್ಟಾಗುತ್ತೋ ನೀವು ಅಷ್ಟನ್ನು ಮನೆಗೆ ಏನೇನು ಬೇಕೋ ಆ ಥರದ್ದು ದಿನಸಿ ಸಾಮಾನುಗಳನ್ನು ತೊಗೊಂಡು ಬನ್ನಿ. ನೆಕ್ಸ್ಟ್ ನೋಡೋದಾದರೆ ಪೂಜಾ ಸಾಮಾನುಗಳು ಅಂದರೆ ಏನಾದರೂ ತೊಗೋಬೋದು. ಕರ್ಪೂರ ಆಗಿರ್ಬೋದು, ಗಂಧದ ಕಡ್ಡಿ ಆಗಿರ್ಬೋದು, ದೀಪ ಬೆಳಗ್ತೀವಲ್ಲ ಆ ಥರದ್ದು, ಸಾಂಬ್ರಾಣಿ, ಇಲ್ಲ ಪಂಚಪಾತ್ರೆ, ನೀವು ಏನಾದರೂ ತಟ್ಟೆ, ಆರತಿ ತಟ್ಟೆ ಚಿಕ್ಕದು, ಆಮೇಲೆ ಕರ್ಪೂರ ಬೆಳಗುವಂಥದ್ದು, ಇಲ್ಲ ಊದುಗಡ್ಡಿ ಸಿಕ್ಸೋಂಥದ್ದು, ಪೂಜಾ ಸಾಮಗ್ರಿ ಏನಾದರೂ ಆಗಿರ್ಬೋದು. ಆಮೇಲೆ ಬತ್ತಿ, ಬತ್ತಿ, ಆಮೇಲೆ ಬತ್ತಿಗಳು, ಆಮೇಲೆ ಕಡಲೆ ಬತ್ತಿ, ಈ ಥರ ಅಗರಬತ್ತಿಗಳು, ಈ ಥರ ಏನಾದರೂ ಆಗಿರ್ಬೋದು. ಇಲ್ಲ ದೇವರಿಗೇ ಸಪ್ರೇಟು ಧೂಪ ಬರುತ್ತಲ್ಲ ಆ ಥರ ಧೂಪ, ಈ ಥರ ತಗೊಳ್ಳೋದ್ರಿಂದ ಪೂಜಾ ಸಾಮಾನುಗಳೇನಾದರೂ ನೀವು ನಾಳೆ ತೊಗೊಂಬಂದಿದ್ದೇ ಆದರೆ ಮನೆಯಲ್ಲಿ ಶುಭ ಕಾರ್ಯಗಳು, ನೀವೇನಾದರೂ ತುಂಬ ದಿನಗಳಿಂದ ಏನೂ ಶುಭ ಕಾರ್ಯ ಆಗೇ ಇಲ್ಲಪ್ಪ ನಮ್ಮ ಮನೆಯಲ್ಲಿ ಅಂತ ನೀವು ಅಂದ್ಕೊತಾ ಇದ್ದರೆ, ನಾಳೆ ನೀವೇನಾದರೂ ಈ ಥರ ಮೇಲೆ ತೋರಿಸ್ತಾ ಇದ್ದೀನಲ್ಲ ಲಕ್ಷ್ಮಿಗೆ ಸಂಬಂಧಪಟ್ಟಂಥದ್ದಾಗಲಿ, ನಿಮ್ಮ ಮನೆಯ ಪೂಜೆ
ಪೂಜೆ ಮನೆಗೆ ಏನೇನು ಬೇಕು ತೊಗೊಂಬಂದರೆ ಮನೆಯಲ್ಲಿ ಶುಭ ಕಾರ್ಯ ಆಗುತ್ತೆ, ಶುಭ ಕಾರ್ಯ ನಡೆಯುತ್ತೆ ಅಂತ ಹೇಳಲಾಗುತ್ತೆ. ನಿಮ್ಮ ಮನೇಲಿ ಏನಾದರೂ ಪುಟ್ಟ ಪುಟ್ಟ ಮಕ್ಕಳಿದ್ದರೆ ಆ ಮಕ್ಕಳಿಂದ ನಾಳೆ ಪೂಜೆ ಮಾಡಿಸಿ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳಲಾಗುತ್ತೆ. ಇನ್ನು ಕೊನೆಯದಾಗಿ ನೋಡೋದಾದರೆ ಹೊಸ ಪುಸ್ತಕ ಏನಾದರೂ ನೀವು ನಾಳೆ ತೊಗೊಂಬಂದಿದ್ದೇ ಆದರೆ ಅದು ಮಕ್ಕಳಿಗೆ ಆಗಿರ್ಬೋದು, ಇಲ್ಲ ನೀವು ನಿಮ್ಮ ಹತ್ರ ದುಡ್ಡಿದೆ ಸ್ವಲ್ಪ ಜಾಸ್ತಿ ಇದೆ ಅಂದರೆ ಬೇರೆ ಮಕ್ಕಳಿಗೆ, ಬಡವರ ಮಕ್ಕಳಿಗೆ ಪುಸ್ತಕವನ್ನು ಕೊಡ್ಬೋದು, ನೀವು ದಾನವಾಗಿ ನಾಳೆ ಕೊಡ್ಬೋದು. ಇದರಿಂದ ನಿಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸದಲ್ಲಿ ಪ್ರಗತಿಯನ್ನು ಕಾಣ್ತೀರಾ. ನೀವು ನಿಮ್ಮ ಮಕ್ಕಳಿಗೆ ತರಬೇಕು, ಇಲ್ಲ ನಿಮಗೆ ತಗೋಬೇಕಂತಲ್ಲ, ನಿಮ್ಮ ಮನೆ ಹತ್ರ ಯಾರು ಆ ಮಕ್ಕಳಿಗೂ, ಬಡವ ಮಕ್ಕಳಿಗೆ ನೀವೇನಾದರೂ ದಾನ ಮಾಡಿದಾಗಲಿ, ಬುಕ್ಕು, ಒಂದು ಪೆನ್ನು, ಒಂದು ಪೆನ್ಸಿಲ್ಲು ಆ ಥರ ಏನಾದರೂ ದಾನ ಮಾಡಿದರೆ ನಿಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಪ್ರಗತಿಯನ್ನು ಕಾಣ್ತಾರೆ, ಆ ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಕಾಣ್ತಾರೆ, ಅವರು ಚೆನ್ನಾಗಿ ಓದೋದನ್ನು ಕಲಿತಾರೆ ಅಂತ ಈ ಒಂದು ಇದರಲ್ಲಿ ಹೇಳಲಾಗುತ್ತೆ. ಈ ವಸ್ತುಗಳನ್ನು ನಾನು ಏನು ಹೇಳಿದ್ದೀನಿ ಆ ವಸ್ತುಗಳನ್ನು ನಾಳೆ ತರೋದ್ರಿಂದ ಸ್ವತಃ ಲಕ್ಷ್ಮಿನೇ ನಿಮ್ಮ ಮನೆಗೆ ಕಾಲಿಟ್ಟು ಬರ್ತಾಳೆ ಅಂತ ಹೇಳಲಾಗುತ್ತೆ. ಈ ಪವಿತ್ರ ದಿನದಲ್ಲಿ ನೀವೇನಾದರೂ ಸಣ್ಣ ಪುಟ್ಟ ವಸ್ತುಗಳನ್ನು ಸಹ ಖರೀದಿ ಮಾಡಿದ್ದೆ ಆದರೆ ಅದಕ್ಕೆ ತಕ್ಕನಾದ ಪ್ರತಿಫಲ ಸಿಕ್ಕೇ ಸಿಗುತ್ತೆ. ಬರೀ ಬಂಗಾರ ಬೆಳ್ಳಿ ತೊಗೋಬೇಕಂತೇನಿಲ್ಲ, ಚಿಕ್ಕ ಪುಟ್ಟ ನಾನು ಈಗೇನು ಹೇಳಿದೆ ಆ ವಸ್ತುಗಳನ್ನು ತೊಗೊಂಬಂದರೂ ಸಹ ಲಕ್ಷ್ಮಿ ನಿಮಗೆ ಒಳ್ಳೇದು ಮಾಡೇ ಮಾಡ್ತಾಳೆ. ಎಲ್ಲರೂ ಅಕ್ಷಯ ತೃತೀಯನ್ನು ಆಚರಿಸಿ ಎಲ್ಲರಿಗೂ ಶುಭವಾಗಲಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋಲಿ. ಎಲ್ಲರಿಗೂ ಶುಭವಾಗಲಿ.